ಸಿಸ್ಟರ್ ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಹಾಂ, ತಗೋ ಟ್ಯಾಬ್ಲೆಟ್ ತಗೋ. ಹೀಗೆಲ್ಲ ಯೋಚನೆ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋತೀಯ. ನಿನ್ನ ಮಗ ಅಲ್ಲಿ ಆರಾಮಾಗಿದ್ದಾನೆ, ಅವನಿಗೇನು ಆಗಲ್ಲ. ಆದರೂ ಯೋಚನೆ ಮಾಡದೇ ಇರೋಕ್ಕಾಗತ್ತ ಅಣ್ಣ? ಒಂದು ಕ್ಷಣಕ್ಕೆ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟ. ಸಿಸ್ಟರ್ ನೊಂದ್ಕೋಬೇಡ ಸಿಸ್ಟರ್, ಆಗೋದೆಲ್ಲ ಆಗೋಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ಇಷ್ಟರಲ್ಲೇ ಮುಗೀತಲ್ಲ ಅಂತ ಸಮಾಧಾನ ಮಾಡ್ಕೋಬೇಕಷ್ಟೆ. ಸಿಸ್ಟರ್ ನೀನು ಇಷ್ಟೊಂದು ಯೋಚನೆ ಮಾಡೋದಾದ್ರೆ ನಾನೊಂದು ಕೆಲಸ ಮಾಡ್ತೀನಿ, ನಿನ್ನ ಪರವಾಗಿ ನಾನೇ ಆಸ್ಪತ್ರೆಗೆ ಹೋಗಿ ಅವನ ಯೋಗಕ್ಷೇಮ ವಿಚಾರಿಸ್ಕೊಂಡ್ಬರ್ತೀನಿ, ಓಕೆನಾ? ಸಿಸ್ಟರ್ ನೀನು ಆರಾಮಾಗಿರು, ಜಯದೇವನ್ನ ನೋಡ್ಕೊಳ್ಳೋಕ್ಕೆ ಎಲ್ಲರೂ ಇದ್ದಾರೆ. ಅವನು ಹುಷಾರಾಗಿ ವಾಪಸ್ ಮನೆಗೆ ಬರ್ತಾನೆ. ಮನೆ ಒಳಗಡೆ ಬರ್ತಾನೆ ಇಲ್ಲೋ ಅಂತ ಗೊತ್ತಿಲ್ಲ, ಮನೆ ತನಕಂತೂ ಬರ್ತಾನೆ. ನೀನೇನು ಯೋಚನೆ ಮಾಡಬೇಡ, ರೆಸ್ಟ್ ತಗೋ. ಸದ್ಯಕ್ಕೆ ನೀನಿರೋ ಪರಿಸ್ಥಿತಿಯಲ್ಲಿ ರೆಸ್ಟ್ ಈಸ್ ದಿ ಬೆಸ್ಟ್ ಮೆಡಿಸಿನ್. ನೀನು ರೆಸ್ಟ್ ಮಾಡು ಅಂತ ಹೇಳ್ತೀಯ, ಆದರೆ ಇಂಥ ಸಿಚುವೇಶನಲ್ಲಿ ನಿದ್ದೆ ಹೇಗಂತ ಬರುತ್ತೆ? ಗೊತ್ತು ಸಿಸ್ಟರ್ ನಿನಗೆ ನಿದ್ದೆ ಬರಲ್ಲ ಅಂತ, ಅದಕ್ಕೆ ತಾನೇ ನಿನಗೆ ನಿದ್ದೆ ಮಾತ್ರ ಕೊಟ್ಟಿತ್ತು. ಏನು ನನಗೆ ನಿದ್ರೆ ಮಾತ್ರ ಕೊಟ್ಟಿದ್ದು? ಯಾಕಣ್ಣ ಹೀಗೆ ಮಾಡಿದೆ? ಯಾಕೆ ನಿದ್ದೆ ಮಾತ್ರ ಕೊಟ್ಟೆ? ಅಯ್ಯೋ ದೇವ್ರೆ, ನಿದ್ದೆ ಮಾತ್ರ ಯಾಕೆ ಕೊಡ್ತಾರೆ ಸಿಸ್ಟರ್? ನಿದ್ದೆ ಬರಲಿಕ್ಕೆ, ಅದಕ್ಕೆ ಕೊಟ್ಟೆ. ಸಿಸ್ಟರ್ ಜಾಸ್ತಿ ಯೋಚನೆ ಮಾಡಬೇಡ. ಚಿಂತೆ ಅನ್ನೋದು ಚಿತೆ ಇದ್ದಾಗೆ ನಮ್ಮನ್ನು ಸುಡ್ತಾ ಬರುತ್ತೆ. ಅದಕ್ಕೆ ದುಃಖ ಬೇರೆ ಶೋಕ ಬೇರೆ ಅಂತ ಹೇಳೋದು. ಶೋಕ ಪಡಬಾರ್ದು, ದುಃಖ ಬರಬೇಕಷ್ಟೆ. ನಿನಗೀಗ ನಿದ್ರೆ ಅವಶ್ಯಕತೆ ತುಂಬ ಇದೆ. ನೀನು ಮಲ್ಕೊಂಡು ನಿದ್ರೆ ಮಾಡು, ನಾನು ಆಸ್ಪತ್ರೆಗೆ ಹೋಗಿ ಅಲ್ಲಿ ಏನಾಗಿದೆ ಅಂತ ಬಂದು ವರದಿ ಒಪ್ಪಿಸ್ತೀನಿ, ಓಕೆನಾ? ನಿಂತ್ಕೋಣ. ಯಾಕೆ ಸಿಸ್ಟರ್? ನೀನು ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನನಗಷ್ಟೇ ಅವನ ಮೇಲೆ ಪ್ರೀತಿ ಕಾಳಜಿ ಇದ್ದರೆ ಸಾಲದು. ಅವನಿಗೂ ನಮ್ಮವರು ತಮ್ಮವರು ಅಂತ ಇರಬೇಕು. ಅವನು ಹೇಗಾದರೂ ಇರಲಿ, ನೀನು ಮಾತ್ರ ಅಲ್ಲಿಗೆ ಹೋಗಬೇಡ. ಸ್ವಂತ ತಮ್ಮನ್ನೇ ಕೊಲ್ಲಕ್ಕೆ ನೋಡಿರೋ ಪಾಪಿ ಅವನು ಅಣ್ಣ. ಅಂಥವನ ಬಗ್ಗೆ ಯಾರೂ ಅನುಕಂಪ ತೋರಿಸೋ ಅಗತ್ಯ ಇಲ್ಲ. ಇದೇನು ಸಿಸ್ಟರ್ ಇದು? ಈ ಪಾರ್ಟಿ ಯೂ ಟರ್ನ್. ಇಷ್ಟರವರೆಗೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡು ಈಗ ಹೋಗೋದು ಬೇಡ ಅಂತಿದ್ಯಲ್ಲ. ಸುಮ್ಮನೆ ನಾನು ಹೇಳಿದಷ್ಟು ಮಾಡು. ನೀನು ಅಲ್ಲಿಗೆ ಹೋಗಬೇಕಾಗಿಲ್ಲ. ಅವನು ನನ್ನ ಮಗನೇ ಅಲ್ಲ. ಸರಿ ಸಿಸ್ಟರ್, ಅವನು ನಿನ್ನ ಮಗನೇ ಅಲ್ಲ, ನಿನ್ನ ಮಗನೇ ಅಲ್ಲ. ನಿನ್ನ ಮಲ್ಕೊ ಮಲ್ಕೊ ಮಲ್ಕೊ. ಹೋಗ್ಬಾರ್ದು? ಖಂಡಿತ ಹೋಗಲ್ಲ ಸಿಸ್ಟರ್. ಅಯ್ಯೋ ದೇವ್ರೆ, ನನ್ನ ಸಿಸ್ಟರ್ ಇಷ್ಟು ವರ್ಷ ಮಕ್ಕಳು ಮಕ್ಕಳು ಅಂತ ಹೋರಾಡಿ ಈಗ ಸ್ವಂತ ಮಗನೇ ಮಕ್ಕಳು ಮುಳ್ಳಾಗ್ಬಿಟ್ನೆ. ದೇವ್ರೆ. ಗೆಳೆಯ ಹೇಗಿದ್ದಾನೆ ಜಯದೇವ್? ಡಾಕ್ಟರ್ ಏನಂದರು? ಹಾಗೆ ಅನ್ಕೋಣ, ಮೆಡಿಸಿನ್ ಕೊಟ್ಟಿದ್ದಾರೆ, ನೋಡ್ಬೇಕು ಯಾವಾಗ ಪ್ರಜ್ಞೆ ಬರುತ್ತೆ ಅಂತ. ಪ್ರಜ್ಞೆ ಬಂದ್ಬಿಟ್ರೆ ಸಾಕಪ್ಪ ದೇವ್ರೆ ಅಂತ ಅನ್ಸ್ಬಿಟ್ಟಿದೆ ಕಣ. ನನಗೆ ಒಂದೊಂದು ಸೆಕೆಂಡು ಒಂದೊಂದು ಗಂಟೆ ಥರ ಫೀಲ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಈ ಥರ ಆಗೋದು ಸಹಜ ಗೆಳೆಯ. ನಾವು ತಾನೇ ಏನು ಮಾಡೋಕ್ಕಾಗುತ್ತೋ? ಡಾಕ್ಟ್ರ್ ಇದ್ದಾರೆ, ದೇವರಿದ್ದಾರೆ, ಎಲ್ಲ ಅವ್ರಿಗೆ ಬಿಟ್ಟು ಕಾಯೋದಷ್ಟೇ ನಮ್ಮ ಕೆಲಸ. ಅವನಪ್ಪ, ನಮಗೆ ನಾವೇ ಏನೋ ಒಂದು ಸಮಾಧಾನ ಹೇಳ್ಕೊಬೇಕಲ್ಲ. ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡ. ಅವನಿಗೇನು ಆಗಲ್ಲ ಕಣೋ, ಹುಷಾರಾಗ್ತಾನೆ. ಅವನು ಈ ರೀತಿ ಮಲಗಿರೋದು ನೋಡಿದ್ರೆ ನಾನು ನಮ್ಮ ಅಪ್ಪನ ಕೊಟ್ಟಿರೋ ಮಾತು ನೆನಪಾಗುತ್ತೆ ನನಗೆ. ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊ, ಇವರೆಲ್ಲರ ಜವಾಬ್ದಾರಿ ನಿಂದು ಅಂತ ನಮ್ಮಪ್ಪ ನನ್ನ ಮೇಲೆ ಜವಾಬ್ದಾರಿ ಹೊರಿಸಿ ಅವ್ರು ಹೊರಟೋದ್ರು. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮಪ್ಪನ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂತ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಮನೆಯವ್ರ ಸಂತೋಷಕ್ಕೋಸ್ಕರ ನನ್ನ ಕೈಲಾದ್ದನ್ನೆಲ್ಲ ಮಾಡಿದ್ದೀನಿ. ಇವನು ಈ ರೀತಿ ಮಾಡ್ಕೊಂಡು ಉಳಿಸ್ತಾ ಇದ್ದಾನೆ. ಲೇ ಸಮಾಧಾನ ಮಾಡ್ಕೊ. ಏನು ಸಮಾಧಾನ ಮಾಡ್ಕೊಳ್ಳೋದ ಏನೋ? ಯಾವ ಭಾಗ್ಯಕ್ಕೂ ಇಷ್ಟೆಲ್ಲ ಮಾಡಬೇಕಾಗಿತ್ತು ನಾನು. ಇದಕ್ಕೆ ನಾನು ಹೋರಾಡಿದ್ದು, ಕಷ್ಟಪಟ್ಟಿದ್ದು. ನನ್ನ ತಮ್ಮಂದ್ರನ್ನ ತಂಗಿರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೀನಿ. ಅವ್ರು ಯಾವುದು ಕೊರತೆ ಬರಬಾರ್ದು ಅಂತ ಅಪ್ಪನ ಜಾಗದಲ್ಲಿ ನಿಂತ್ಕೊಂಡು ಜೋಪಾನ ಮಾಡ್ಕೊಂಡಿದ್ದೀನಿ. ಭಾಳ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ ಅವನು ನನಗೆ. ಇವನು ಹೀಗಾಗಿದ್ದು ನೋಡಿ ಅಮ್ಮನಿಗೆ ಅಲ್ಲಿ ಹುಷಾರು ತಪ್ಪಿತು. ನನಗೆ ಈ ಸಂಕಟ ಸಾಲದು ಅಂತ ಅಲ್ಲಿ ಅಮ್ಮನಿಗೆ ಏನಾಗುತ್ತೋ ಅಂತ ಟೆನ್ಷನ್ ಶುರು ಆಗಿದೆ. ಒಟ್ಟಿನಲ್ಲಿ ಎಲ್ಲರೂ ನೆಮ್ಮದಿನೂ ಹಾಳಾಗೋಯ್ತು ಕಣ.
ಗೆಳೆಯ, ಏನೋ ಮಾಡೋಕ್ಕಾಗುತ್ತೆ. ಸಂಬಂಧದಲ್ಲಿ ಒಂದೊಂದು ಸರ್ತಿ ಈ ಥರ ಆಗ್ಬಿಡುತ್ತೆ ಕಣೋ. ಏನು ಮಾಡೋದಪ್ಪ, ನಾವು ಕೆಲವ್ರಿಗೆ ತೋರಿಸೋ ಪ್ರೀತಿ ಕಾಳಜಿಗೆ ಅವ್ರು ಲಾಯಕ್ಕಿರಲ್ಲ. ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಗ ಈ ಥರ ನೋವು ತಿನ್ನೋದು ತಪ್ಪುತ್ತೆ. ಏನೋ ಮೇಲಿಂದ ಮೇಲೆ ನೋವು ತೊಂದರೆ ಬರ್ತಾನೆ ಇದೆ ಕಣ. ಸದ್ಯ ಇದು ಇಷ್ಟಕ್ಕೆ ನಿಂತರೆ ಸಾಕು ಅನ್ನಿಸ್ಬಿಟ್ಟಿದೆ ನನಗೆ. ಗೌತಮ್, ಜಯದೇವ್ ಹೆಂಗಿದ್ದಾನೆ? ಡಾಕ್ಟ್ರ್ ಏನಂದ್ರು? ಅಪಾಯ ಏನೂ ಇಲ್ಲ ಮಾವ, ಆದಷ್ಟು ಬೇಗ ಹುಷಾರಾಗ್ತಾನೆ. ಅಮ್ಮ ಹೇಗಿದ್ದಾರೆ? ಏನಂದ್ರು ಡಾಕ್ಟ್ರು? ಒಂದೆರಡು ದಿವಸ ರೆಸ್ಟ್ ಮಾಡಲಿ, ಆರಾಮಾಗತ್ತೆ. ಆಗಲೂ ಬಿ ಪಿ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಬೆಳಗ್ಗೆಗಿಂತ ಈಗ ಬೆಟ್ರ್ ಗೌತಮ್, ನೀನೇನು ವರಿ ಮಾಡ್ಕೋಬೇಡ. ಅಲ್ಲ ಮಾವ, ನೀವು ಅಲ್ಲೇ ಅಮ್ಮನ ಜೊತೆ ಇದು ನೋಡ್ಕೊಳ್ಳೋದಲ್ವ, ಇಲ್ಲಿ ಯಾಕೆ ಬಂದ್ರಿ? ಅಲ್ಲಿ ಅವಳು ಚೇತರಿಸ್ಕೋತಿದ್ದಾಳಲ್ಲ, ಅದೇ ಭರವಸೆಯಲ್ಲಿ ಬಂದ್ಬಿಟ್ಟೆ. ಜಯದೇವ್ ಇಲ್ಲಿ ಈ ಸ್ಥಿತಿಲಿ ಮಲಗಿದ್ದಾಗ ಅಲ್ಲಿ ನನ್ನ ಮನಸ್ಸು ಕೇಳಲಿಲ್ಲ ಕಣೋ, ಅದಕ್ಕೆ ಸೀದಾ ಬಂದ್ಬಿಟ್ಟೆ. ಗೌತಮ್, ಜಯದೇವಿಗೆ ಪ್ರಜ್ಞೆ ಬಂತ? ಇನ್ನೂ ಇಲ್ಲ ಮಾವ, ಕಾಯಬೇಕು ಅಂತ ಹೇಳಿದ್ದಾರೆ. ಅಳ್ಬೇಡ ಮಲ್ಲಿ, ಸಮಾಧಾನ ಮಾಡ್ಕೊ. ನೋಡು, ನೀನು ಈಗ ತಾನೇ ಸುಧಾರಿಸ್ಕೊತಿದ್ಯಾ. ನೀನು ಈ ರೀತಿ ಅಳ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ, ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ ಇದೆ ಹೇಳು? ಅದರಿಂದ ಏನೂ ಆಗಲ್ಲ. ನೀನು ಹೀಗಿರಬಾರ್ದು ಮಲ್ಲಿ, ನೀನು ಗಟ್ಟಿ ಆಗಬೇಕು, ಧೈರ್ಯ ತಂದ್ಕೋಬೇಕು. ನೀನು ಹೆಂಗ ಕರೆ ಧೈರ್ಯ ತಗೊಳ್ಳಿ? ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ. ಬರೀ ನೋವೇ ತಿಂತ ಇದ್ದಾನೆ. ಮಲ್ಲಿ ನೋಡು, ನನ್ಗೆ ಅರ್ಥ ಆಗುತ್ತೆ. ಆದರೆ ಎಷ್ಟೇ ನೋವಿದ್ರು ಜೀವನ ಅನ್ನೋದು ಮುಂದುವರಿಬೇಕಲ್ವಾ? ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ನಮ್ಮವರು ಅಂತ ಒಂದಷ್ಟು ಜನ ಇರ್ತಾರಲ್ಲ, ಅವ್ರಿಗೋಸ್ಕರ ಆದರೂ ನಾವು ಗಟ್ಟಿ ಆಗಲೇಬೇಕು. ನೋಡು, ನೀನು ಒಂಟಿ ಅಲ್ಲ, ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ. ನಿನ್ನ ನೋವು, ನಿನ್ನ ಕಷ್ಟ ನಮ್ಮದು ಕೂಡ. ಜಯದೇವ್ ಅವ್ರು ಹುಷಾರಾಗೋದಕ್ಕೆ ಏನೆಲ್ಲ ಮಾಡಬೇಕು ನಾವು ಅದನ್ನೆಲ್ಲಾನು ಮಾಡ್ತೀವಿ. ಆದರೆ ನೀನು ಈ ರೀತಿ ಅಳಬಾರ್ದು, ನೀನು ಧೈರ್ಯವಾಗಿರಬೇಕು. ಹಾಂ, ಆಕರೆ ನನ್ನ ಚಿಂತೆ ಅದಲ್ಲ. ನನ್ನಿಂದ ಅವ್ರ ಮನಸ್ಸು ಬೇಸರ ಮಾಡ್ಕೊಂಡು ಇಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರಲ್ಲ ಅಂತ ಸಾನೆ ಬೇಜಾರಾಗ್ತೈತೆ. ಅಕ್ಕರೆ ನೀವೇ ಹೇಳಿ, ನನ್ಗೆ ಯಾಕೆ ಮೋಸ ಮಾಡಿದ್ರೆ ಅಂತಾನೆ ಕೇಳ್ಬಾರ್ದಾಗಿತ್ತ? ನಾನಿನ್ನು ಏನ್ ಮಾಡ್ಬೇಕಿತ್ತ ಅಕ್ಕರೆ? ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರು ಇದನ್ನೇ ತಾನೇ ಮಾಡ್ತಿದ್ರು. ಇಲ್ಲಿ ನೋಡು ಮಲ್ಲಿ, ನೀನು ಏನೇನೋ ಅನ್ಕೊಂಡು ನಿನ್ನ ಮನಸ್ಸಿಗೆ ನೋವು ಕೊಡ್ಕೋತಿದ್ಯಾ. ಆ ರೀತಿಯೆಲ್ಲ ಏನೂ ಇಲ್ಲ. ಹೀಗಾಗಿರೋದಕ್ಕೆ ನೀನ್ ಕಾರಣ ಅಲ್ಲ ಮಲ್ಲಿ. ಇದ್ರಲ್ಲಿ ನಿನ್ ತಪ್ಪು ಯಾವುದೂ ಇಲ್ಲ. ಹಾಗೆ ನೋಡಿದ್ರೆ ಎಲ್ಲ ನೋಡು ಮಲ್ಲಿ, ಜಯದೇವ್ ಅವರು ಈ ರೀತಿ ಮಾಡ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇದೆಲ್ರಿಗೂ ಶಾಕಿಂಗ್ ಆಗಿದೆ. ನಮ್ಮ ಕೈ ಮೀರಿ ಇಂಥದ್ದೊಂದು ಆಗಬಾರ್ದು ಇನ್ಸಿಡೆಂಟ್ ಆಗೋಗಿದೆ. ನೋಡು, ಇದಕ್ಕೆ ನೀನಂತೂ ಖಂಡಿತ ಹೊಣೆ ಅಲ್ಲ ಮಲ್ಲಿ. ನೋಡು, ಜಯದೇವ್ ಅವರು ಹುಷಾರಾಗ್ತಾರೆ. ನೀನು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ಕೊ, ಅಳ್ಬೇಡ ಪ್ಲೀಸ್, ಸಮಾಧಾನ ಮಾಡ್ಕೊ. ಅಳಿವಯ್ಯ, ಇದು ಏನೋ ಮಾಡ್ಕೊಂಡೆ ನೀನು. ನನಗೆ ಗೊತ್ತು ನೀನು ಎಲ್ಲರನ್ನ ಹೆದರ್ಸಿಕ್ ಮಾಡಿದ್ಯಾ ಅಂತ. ಆದರೆ ಈಗ ಉಸಿರಾಡೋ ಜೀವಂತ ಶವದಂಗೆ ಮಲ್ಕೊಂಡಿದ್ಯಲ್ಲೋ ಅಳಿವಯ್ಯ. ನೀನು ಈ ಥರ ನೋಡಕ್ಕೆ ತುಂಬ ಕಷ್ಟ ಆಗುತ್ತೆ ಕಣೋ. ಹೇಳು, ಎದ್ದೇಳು. ಯಾಕೋ ಸುಮ್ಮನಿದ್ಯಾ? ನಿನ್ನ ಕುಚುಕು ಮಾಂಸ ಬಂದ್ಯಾನ ಕಣೋ. ಕುಚುಕು ಕುಚುಕು ಅಂತಿದ್ಯಲ್ಲ. ಎದ್ದೇಳು, ಒಂದ್ಸಲ ಮಾತಾಡೋ ಅಳಿಮಯ್ಯ. ಅಳಿಮಯ್ಯ, ಎದ್ದೇಳು. ಅಯ್ಯೋ ದೇವ್ರೆ, ಇದೇನೋ ಪಡ್ಕೊಳ್ತಾ ಇದೆಯಲ್ಲ. ಡಾಕ್ಟ್ರೆ, ನರ್ಸ್ ಯಾರಾದ್ರೂ ಬನ್ನಿ, ಇದೇನೋ ಪಡ್ಕೊಳ್ತಾ ಇದೆ. ಬನ್ನಿ. ಅಯ್ಯೋ ಆನಂದ್, ಹೋಗಿ ಡಾಕ್ಟರ್ ಕರ್ಕೊಂಬ. ಅಯ್ಯೋ ಡಾಕ್ಟ್ರೆ. ಮಾವ
ಮಾವ ಏನಾಯ್ತು? ನನ್ನ ಹತ್ರ ಮಾತಾಡ್ತಿದ್ನ ಅದು ಟಪಡ ಮಾತ ಬರ್ಕೊಳ್ಳೋಕೆ ಶುರು ಮಾಡ್ಕೋತಾಂ. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅಯ್ಯೋ ದೇವ್ರೆ, ಸಮಾಧಾನ ಮಾಡ್ಕೊಂಡು ಆಚಾರ್ಯ ಒಂದು ನಿಮಿಷ ಇಲ್ಲ. ದೇವ್ರೆ, ಅಳಿಮಯ್ಯಂಗೆ ಏನು ತೊಂದರೆ ಆಗದಿರಲಿ ದೇವ್ರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ತಂಗಿಗೆ ಏನು ಅಂತ ಹೇಳೋದು? ಡಾಕ್ಟರ್ ಏನಾಯ್ತು ಅವನಿಗೆ? ಹೇಗಿದ್ದಾನೀಗ? ದೇವ್ರ ದಯದಿಂದ ಜೀವಕ್ಕೇನು ಅಪಾಯ ಇಲ್ಲ. ಥ್ಯಾಂಕ್ ಗಾಡ್. ಅಂದಹಾಗೆ ಪೇಷಂಟ್ನ ಈ ಸ್ಥಿತಿಲಿ ಮೊದಲು ನೋಡಿದವ್ರು ಯಾರು? ನಾನು ಡಾಕ್ಟ್ರೆ, ನಾನೇ. ಒಳ್ಳೆ ಟೈಮಲ್ಲೇ ನೋಡಿದ್ದೀರಾ. ಸ್ವಲ್ಪ ತಡ ಆಗಿದ್ರೂ ಜೀವಕ್ಕೆ ಅಪಾಯ ಆಗಿರೋದು. ಅಂದಹಾಗೆ ನಮ್ಮ ಕಡೆಯಿಂದನೂ ಸಾರಿ, ಇದನ್ನು ನರ್ಸು ಮಾನಿಟರ್ ಮಾಡಬೇಕಾಗಿತ್ತು. ಅವ್ರು ರೌಂಡ್ಸ್ ಹೋದಾಗ ಈ ಥರ ಆಗಿದೆ. ಡಾಕ್ಟರ್, ಈಗ ಅವನ ಹೆಲ್ತ್ ಸ್ಟೇಟಸ್ ಹೇಗಿದೆ? ಯಾವ ಇಂಪ್ರೂವ್ಮೆಂಟ್ಸು ಇಲ್ಲ. ಈಗ ನೋಡಿದ್ರೆ ಈ ರೀತಿ ಆಗಿದೆ. ಮತ್ತೆ ಇದು ರಿಪೀಟ್ ಆದರೆ ತುಂಬ ಕಷ್ಟ ಆಗುತ್ತೆ. ಲೆಟ್ಸ್ ಸಿ. ಅಣ್ಣ, ಏನಂತ ಹೇಳೋದು? ಗೌತಮ್ ಫೋನ್ ತೆಗಿತಲ್ಲ. ಭೂಮಿಕಾಗೂ ನೋಡಿ, ಅತ್ತೆ ನನಗೆ ಕಾಲ್ ಮಾಡ್ತಿದ್ದಾರೆ. ಕಟ್ ಮಾಡಿ. ಮಾತಾಡ್ತಾ ಇದ್ರೆ ಅವ್ರಿಗಿನ್ನೂ ಟೆನ್ಷನ್ ಆಗುತ್ತೆ. ಒಂದು ನಿಮಿಷ ಇರಿ. ಹಲೋ, ಹಾಂ ಅತ್ತೆ ಹೇಳಿ. ಭೂಮಿಕಾ, ಜಯದೇವ್ ಹೇಗಿದ್ದಾನೆ? ಏನೂ ತೊಂದರೆ ಇಲ್ಲ ತಾನೆ? ಇಲ್ಲ ಅತ್ತೆ, ಏನು ತೊಂದರೆನೂ ಇಲ್ಲ. ಡಾಕ್ಟರ್ ಚೆಕ್ ಮಾಡಿದ್ರು, ವರಿ ಮಾಡೋವಂಥದ್ದು ಏನಿಲ್ಲ ಅಂತ ಹೇಳಿದ್ದಾರೆ. ಹೌದಾ? ಹಾಗಂದ್ರ? ಹಾಂ ಅತ್ತೆ, ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನೀವು ವರಿ ಮಾಡ್ಕೋಬೇಡಿ. ಆಯ್ತಮ್ಮ, ಏನಾದರೂ ಇದ್ರೆ ಫೋನ್ ಮಾಡು. ಹಾಂ, ನಾನು ಮಾಡ್ತೀನಿ, ನೀವು ಟೆನ್ಷನ್ ತಗೋಬೇಡಿ. ಸರಿ. ಯಾಕೆ ಭೂಮಿಕಾ ಅಮ್ಮನ ಹತ್ರ ಸುಳ್ಳು ಹೇಳಿದ್ರೆ? ನಿಜ ಹೇಳಿ ನೋವು ಕೊಡೋದಕ್ಕಿಂತ ಸುಳ್ಳು ಹೇಳಿ ಸಮಾಧಾನ ಮಾಡೋದೇ ವಾಸಿ ಅಲ್ವಾ? ಯಾಕೆ ಈಗ ಆಡ್ತಾನೋ? ನನ್ನ ಹೊಟ್ಟೆ ಉರ್ಸಕ್ಕೆ ಹುಟ್ಟಿದಾನೆ. ಮಲ್ಲಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಯಾಕೆ ಅಳ್ತಿದ್ಯಾ? ಡಾಕ್ಟರ್ ಅವರು ಜಯದೇವ್ ಅವ್ರು ಚೆಕಪ್ ಮಾಡ್ತಿದಾರಲ್ವಾ? ಅವ್ರು ಹುಷಾರಾಗ್ತಾರೆ, ಅವ್ರಿಗೇನೂ ಆಗಲ್ಲ. ನೀವು ಹೇಳಿದ ಸರಿನೇ ಅಕ್ಕರೆ. ಆದ್ರೆ ಯಾಕೋ ಒಂಥರ ಅನಿಸ್ತಾ ಇದೆ, ಒಂಥರ ಭಯ ಆಗ್ತಾ ಇದೆ ಅಕ್ಕರೆ. ಮನಸ್ಸಿಗೆ ಏನೇನೋ ಯೋಚನೆ ಬಂದ್ಬಿಟ್ಟು ಹೋಗ್ತಾ ಇದೆ. ನನ್ನ ಮನಸ್ಸು ಒಂಥರ ಫಿಲ ಅಂತ ಒತ್ತಾಡ್ತಾ ಇದೆ. ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ಅಂತ ಸಾನೆ ಭಯ ಆಗ್ತಾ ಇದ್ದೆ ಕರೆ. ಅವ್ರು ನನ್ಗೆ ಏನೇ ಅಂದಿರ್ಲಿ, ನನ್ಗೆ ಯೋನೇ ಮಾಡಿರ್ಲಿ, ಅವ್ರು ನನ್ನ ಗಂಡನೇ ಅಲ್ವಾ ಕರೆ. ಅವ್ರ ಜೊತೆ ಜೀವನ ಪೂರ್ತಿ ಬದುಕಬೇಕಾಗಿದ್ದವಳು ನಾನು. ಅಂತದ್ರಾಗೆ ಅವ್ರಿಗೆ ಏನೋ ಆಗ್ಬಿಟ್ಟೈತೆ ಅಂದಾಗ ನಾನು ಅದನ್ನ ಹೆಂಗ್ ಸಹಿಸ್ಕೊಳ್ಳಿ, ನೀವೇ ಹೇಳಿ. ಅವ್ರಿಗೇನು ಆಗ್ಬಾರ್ದು ಕರೆ. ಅವ್ರಿಗೇನಾದ್ರೂ ಆಗ್ಬಿಟ್ರೆ
ನಾನು ಅದನ್ನ ಹೆಂಗ್ ಸಹಿಸ್ಕೊಳ್ಳಿ? ನಾನು ಏನು ಮಾಡಲಿ? ಅವ್ರಿಗೇನೂ ಆಗಲ್ಲ ಮಲ್ಲಿ, ಏನೂ ಆಗಲ್ಲ. ನೋಡು, ನೀನು ಅಳ್ಬಾರ್ದು. ನಾನು ಹೇಳೋದನ್ನ ಕೇಳಿಸ್ಕೊ. ನಿನ್ಗೆ ಇಷ್ಟೊಂದು ಭಯ ಆಗ್ತಿದೆ ಅಂದರೆ ಆ ದೇವರಲ್ಲಿ ಬೇಡ್ಕೊ. ಆ ದೇವರಿರೋದೆ ನಮ್ಮ ಭಾರನೆಲ್ಲ ಹೊರೋದಕ್ಕೆ ಅಲ್ವಾ? ಒಳ್ಳೆ ಮನಸ್ಸಿಂದ ಮಾಡಿರೋ ಪ್ರಾರ್ಥನೆ ಅವನಿಗೆ ತಲುಪುತ್ತೆ. ನಿನ್ನ ಭಾರನೆಲ್ಲ ಆ ದೇವ್ರ ಮೇಲೆ ಹಾಕು, ಅವನೆಲ್ಲ ನೋಡ್ಕೋತಾನೆ. ಅಳಿಮಯ್ಯ, ಏನೋ ಇದೆಲ್ಲ ನೀನು ನನ್ನ ಕಣ್ಮುಂದೆ ಬೆಳೆದಿರೋ ಕೂತ್ಕಣೋ. ನೀನು ಈ ಥರ ಮಲಗಿದ್ರೆ ನನಗೆ ನೋಡೋಕೆ ತುಂಬ ಕಷ್ಟ ಆಗುತ್ತೆ ಕಣೋ. ನಿನ್ನ ವಯಸ್ಸಲ್ಲಿ ಚಿಕ್ಕವನಾಗಿದ್ರು, ನನ್ನ ಅಳಿಯಾಗಿದ್ರು, ನನ್ನ ಕುಚುಕು ಅಂತಿದ್ಯಲ್ಲೋ. ನನಗೆ ಇನ್ನು ಆ ಥರ ಹೇಳೋರು ಯಾರಿದಾರೋ? ಅಳಿಮಯ್ಯ, ಈಗ ನಿನಗೇನಾದರೂ ಆದರೆ ನಾನು ಒಂಟಿಯಾಗ್ಬಿಡ್ತೀನಿ ಕಣೋ. ನನ್ನ ಖುಷಿಗೆ ದುಃಖಕ್ಕೆ ಎಲ್ಲ ನೀನೇ ಆಗಿದ್ದೆ. ನನಗೆ ನಿಂತರ ಇನ್ಯಾರು ಸಿಗ್ತಾರೋ? ಅನಾಥ ಆಗ್ಬಿಡ್ತೀನಿ ಕಣ ಅಳಿಮಯ್ಯ. ಅಯ್ಯೋ ದೇವ್ರೆ. ನಿಜನಾ ಮಾಮ್ಸ್? ಅಳಿಮಯ್ಯ, ಅಳಿಮಯ್ಯ, ನೋಡಿದೆ ಅಳಿಮಯ್ಯ, ನೋಡಿದ್ಯಾನೋ? ನೀನು ಸುಮ್ಮನೆ ಮಲ್ಕೊಂಡಿದ್ರು ನನಗೆ ಮಾತಾಡ್ದಂಗೆ ಕೇಳಿಸ್ತು. ಭ್ರಮೆ ಕಾಡ್ತೀಯಲ್ಲ ನನ್ನ. ಈಗ ಅದು ಗೊತ್ತಾಯ್ತೇನೋ ನನ್ನಿನ್ ಬಾಂಡಿಂಗ್ ಹೆಂಗಿದೆ ಅಂತ? ಇಂಥ ಮಾವನ ಬಿಟ್ಟು ಹೋಗ್ತೀಯನೋ ಅಳಿಮಯ್ಯ? ಅಪ್ಪ, ಅಷ್ಟು ಈಸಿಯಾಗಿ ಬಿಟ್ಟು ಹೋಗ್ತೀನ ಮಾಮ್ಸ್ ನೀನನ್ನ? ಅಂದ್ರೆ ನಿನಗೆ ಎಚ್ಚಿದ್ದೇನೋ? ನಿಂಗೆ ಎಚ್ಚರ ಬಿಡ್ತೇನೋ? ನನಗೆ ಯಾವಾಗಲೂ ಪ್ರಜ್ಞೆ ಬಂತು ಮಾಮ್ಸ್, ಆದರೆ ಇನ್ನೂ ಬಂದಿಲ್ಲ ಅಂತ ಡ್ರಾ ಮಾಡ್ತಿದ್ದೆ ಅವಾಗಿಂದ. ನೋಡು, ಈ ವಿಷಯ ಆಗೇ ಇರಲಿ, ಯಾರಿಗೂ ಈಗಲೇ ರಿವೀಲ್ ಮಾಡಕ್ಕೆ ಹೋಗ್ಬೇಡ. ಅಳಿಮಯ್ಯ, ನೀನು ಮಲಗಿದ್ ನೋಡಿ ಆ ಡಾಕ್ಟರ್ ಹೇಳಿದ್ ಕೇಳಿ ನಿಜವಾಗ್ಲೂ ಸೀರಿಯಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ನಲ್ಲೋ. ಏನಾಯ್ತು? ನೀನು ಮೇಲಿಂದ ಮೇಲೆ ರಕ್ತ ಬರೋಷ್ಟು ಮಾತ್ರ ಚುಚ್ಕೊಂಡಿದ್ಯಾ? ಮಾಮ್ಸ್, ಏನು ತಗೊಂಡು ಹೇಗೆ ಚುಚ್ಕೊಂಡ್ರೆ ಎಷ್ಟು ಒಳಗೆ ಹೋಗುತ್ತೆ, ಅದರಿಂದ ಸೀರಿಯಸ್ ಇಂಜುರಿನ ಮೈನರ್ ಇಂಜುರಿನ ಅಂತ ಲೆಕ್ಕಾಚಾರ ಹಾಕಿನೇ ನಾನು ಚುಚ್ಕೊಂಡಿದ್ದು ಮಾಮ್ಸ್. ಗಾಯ ಆಗಬೇಕಿತ್ತು, ಬ್ಲಡ್ ಬರಬೇಕಿತ್ತು, ಆ್ಯಂಡ್ ಎಲ್ಲರೂ ನಾನು ಏನೋ ಮಾಡ್ಕೊಂಡಿದ್ದೀನಿ ಅಂತ ನಂಬಬೇಕಿತ್ತು, ಅಷ್ಟೇ. ಆ್ಯಂಡ್ ಅದನ್ನು ನಂಬಿದ್ರು ನನ್ನ ಪ್ಲ್ಯಾನ್ ಸಕ್ಸಸ್. ನನಗೆ ಪ್ರಜ್ಞೆ ಬಂದು ತುಂಬಾ ಟೈಮ್ ಆಯಿತು, ಆದರೆ ತೋರಿಸ್ಕೊಳ್ಳಿಲ್ಲ. ಅದೇನೋ ಲೋಪ ಲೋಪ ಅಂತ ಪಡ್ಕೋತಲ್ಲ, ಅದೇನದು? ಅದಾ ಸುಮ್ಮನೆ ಹಾಗೆ ಚಮಕ್ ಕೊಟ್ಟೆ. ಉಸಿರು ಬಿಗಿಡ್ಕೊಂಡೆ ಮಾಮ್ಸ್, ಅದು ಪಲ್ಸ್ ಮೇಲೆ ವರ್ಕ್ ಆಗುತ್ತೆ. ನಾನು ಉಸಿರು ಬಿಗಿಡ್ಕೊಂಡೆ, ಅದು ಬಡ್ಕೊಂತು ಅಷ್ಟೆ. ಮಾಮ್ಸ್, ಅಷ್ಟು ಈಸಿಯಾಗಿ ಹೋಗೋ ಜೀವನ ಇದು? ಹಾಂ, ಇನ್ನೊಬ್ರು ಜೀವ ತೆಗಿಯೋ ಜೀವ ಇದು. ನಾನು ಈ ಸ್ಥಿತಿಲಿ ಇಲ್ಲಿ ಹಾಸ್ಪಿಟ್ಲು ಬೆಡ್ ಮೇಲೆ ಮಲಗಿದ್ರೆ ಅವರೆಲ್ಲ ಹೊರಗಡೆ ಆಯಾಗಿರಕ್ಕೆ ಬಿಟ್ಬಿಡ್ತೀನಿ. ಎಲ್ರಿಗೂ ಒಂಚೂರು ಟೆನ್ಷನ್ ಕೊಡೋಣ ಅಂತ ನಾನು ಕೊಟ್ಟಿದ್ದು ಚಮಕಿತ್ತು. ಹಿಂಗೆ ನಾವು ಕೊಟ್ಟಿದ್ದ ಡೋಸು ಹೊರಗಡೆ ವಿಲ ವಿಲ ಅಂತ ಒದ್ದಾಡ್ತಿರ್ತಾರಲ್ಲ. ಮಾಮ್ಸ್, ನಂಗೊಂದು ಕ್ಯೂರಿಯಾಸಿಟಿ. ಮಾಮ್ಸ್, ಈಗ ಒಳ್ಳೆ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಈ ಪಿಕ್ಚರ್ನ ಅಭಿಮಾನಿಗಳು ಎಕ್ಸೆಪ್ಟ್ ಮಾಡಿದಾರಾ? ನನಗೆ ಸಿಂಪತಿ ಒಟ್ಟು ಬಿಡುತ್ತಾ? ದೇವ್ರಣೆಗೆ ಬೇಡ. ಹಾಂ, ನಿನಗೆ ಹಿಂಗಾಯ್ತಲ್ಲ ಅಂತ ಬೇಜಾರಿದೆ ಅಷ್ಟೇ. ಯಾರೂ ನಿನ್ನನ್ನು ಕ್ಷಮಿಸಕ್ಕೆ ರೆಡಿ ಇಲ್ಲ. ನೋಡೋ, ನೀನು ಎಲ್ಲರ ನಂಬಿಕೆಯನ್ನು ಕಳ್ಕೊಂಡಿದೆಯಾ ಅಳಿಮಯ್ಯ. ಈಗ ನಿನಗೋಸ್ಕರ ಅಳ್ತಾ ಇರೋಳು ನಿನ್ನ ಮಡದಿ ಮಲ್ಲಿ ಮಾತ್ರ. ಹಾಂ, ಸಾಕು. ಅವಳೊಬ್ಳು ನನ್ನ ಕಡೆಗಿದ್ದಾಳಲ್ಲ, ಅಷ್ಟು ಸಾಕು. ಅವಳೊಂಥರ ನನಗೆ ಟ್ರಂಪ್ ಕಾರ್ಡ್ ಇದ್ದಂಗೆ. ಅವಳನ್ನ ಉಪಯೋಗಿಸ್ಕೊಂಡು ಮನೆಯವ್ರು ಎಲ್ಲರನ್ನ ದಾರಿಗೆ ತರ್ತೀನಿ. ಅವಳೊಂಥರ ಮೇಯ್ನ್ ಸ್ವಿಚ್ ಇದ್ದಾಗೆ ನನಗೆ. ಸರಿ, ಈಗ ಅದು ಬಿಡು, ನನಗೊಂದು ಹೆಲ್ಪ್ ಮಾಡಬೇಕಲ್ಲ ನೀನು. ಏನು ಹೆಲ್ಪು? ಏನು ತಲೆ ಹೋಗುವಂಥದ್ದು ಏನೂ ಮಾಡಲ್ಲ ಕಣೋ. ಅಂಥ ರಿಸ್ಕ್ ತಗೊಳ್ಳೋ ವಯಸ್ಸು ಅಲ್ಲ ನಂದು. ವಯಸ್ಸಿಗೆ ಮೀರಿದ್ದೇನು ಹೇಳಲ್ಲ ಮಾಮ್, ಫಸ್ಟ್ ಕೇಳು. ಈಗ ನೀನೇನು ಮಾಡಬೇಕು ಅಂದರೆ ಸ್ಟ್ರೈಟಾಗಿ ಮನೆಗೆ ಹೋಗಿ ಮಾಮ್ ಮುಂದೆ ಡ್ರಾ ಮಾಡಬೇಕು ನನ್ನ ಬಗ್ಗೆ. ಅದು ಯಾವ ಲೆವೆಲ್ಗೆ ಅಂತಂದ್ರೆ, ಕತ್ತಿಡ್ದು ನನ್ನ ಆಚೆ ತಬ್ಬಿದ್ದು ನನ್ನ ಮಾಮೆ ಮನೆಗೆ ನನ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಸ್ಟೇಜ್ ರೆಡಿ ಮಾಡಬೇಕು, ಆ ಲೆವೆಲ್ಗೆ. ಅಷ್ಟೇ ತಾನೇ?
ಓಕೆ ಅದನ್ನು ಮಾಡೇ ಮಾಡ್ತೀನಿ ಕಣೋ. ಈ ಲಕ್ಕಿ ಲಕ್ಷ್ಮಿಕಾಂತ ಮನಸ್ಸು ಮಾಡ್ತಾನೆ. ಗೊತ್ತು ಮಾಮ್ಸ್ ನೀನು ಮಾಡ್ತೀಯ ಅಂತ, ಅದಕ್ಕೆ ಹೇಳಿ. ಹೋಗು ಹೋಗು ಹೋಗು, ಬೇಗ ನೀನು ಕೆಲಸ ಶುರು ಹಚ್ಕೋ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ ಅಳಿವಯ್ಯ, ಜಾಗ್ರತೆ. ಇದನ್ನು ಹಾಕ್ಕೊಳ್ಳೋ. ಏ ಇರಿ ಇರಿ ಇರಿ, ಲವ್ ಯು ಮಾಮ್ಸ್. ನನ್ನ ಕುಚು ಬಾಯ್. ಲೋ ಗೆಳೆಯ, ಡಾಕ್ಟರ್ ಅಷ್ಟೆಲ್ಲ ಹೇಳಿದ್ಮೇಲೆ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಒಂದೊಂದು ಸರ್ತಿ ನೀನು ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡಿ ನಮಗೆಲ್ರಿಗೂ ಟೆನ್ಷನ್ ಆಗಿಬಿಡುತ್ತೆ. ಅವ್ನಿಗೇನು ಆಗಲ್ಲ, ನೀನು ಸ್ವಲ್ಪ ಆರಾಮಾಗಿರು ಪ್ಲೀಸ್. ಅವ್ನಿಗೇನೋ ಸ್ವಲ್ಪ ಹೊಡೆದು ಬಡ್ದು ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಾನೆ ಅಂತ ಅನ್ಕೊಂಡೆ ಕಣ. ಬಟ್ ಈ ಥರ ಎಕ್ಸ್ಟ್ರೀಮ್ ಸ್ಟೆಪ್ ತಗೋತಾನೆ, ಈ ಥರದ್ದೇನೋ ಒಂದು ಮಾಡ್ಕೊಂಡ್ಬಿಡ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಶಾಕಿಂಗ್. ಮನೇಲಿ ಅದೇನು ಮಾಡ್ಕೊಂಡಲ್ಲ, ಭಾಳ ಡಿಸ್ಟರ್ಬ್ ಮಾಡ್ತಾ ಇದೆ ಕಣ ನನಗೆ. ಅದು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ನನಗೆ ಗೊತ್ತು ಗೆಳೆಯ. ನಿನಗೆ ನಿಮ್ಮ ಮನೆಯವರು ಅಂದರೆ ಅಷ್ಟೊಂದು ಪ್ರೀತಿ, ಇಷ್ಟು ವರ್ಷ ಅವ್ರನ್ನ ಹೂವಿನ ಥರ ನೋಡ್ಕೊಂಡಿದ್ಯಾ. ಅದಕ್ಕೆ ಅವ್ರಿಗೇನಾದರೂ ಆದಾಗ ನೀನು ಈ ಥರ ಒದ್ದಾಡೋಗ್ಬಿಡ್ತೀಯ. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಖಂಡಿತ ಅವನಿಗೇನೂ ಆಗಲ್ಲ, ಹುಷಾರಾಗ್ತಾನೆ. ನೀನು ಆರಾಮಾಗಿರೋ. ಗೆಳೆಯ, ಈಗ ಅವನು ಎಚ್ಚರಾದ್ಮೇಲೆ ಏನು ಮಾಡಬೇಕು ಅಂತ ಇದೆಯಾ? ನಾನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಕಣ. ಮೊದಲು ಹುಷಾರಾದ್ರೆ ಸಾಕು. ನನಗೇನು ಅನಿಸುತ್ತೆ ಅಂದರೆ ನೀನು ಅಮ್ಮನಿಗೋಸ್ಕರ ಕಾಂಪ್ರಮೈಸ್ ಆಗೋದೇ ಒಳ್ಳೇದು ಅನಿಸುತ್ತೆ ಕಣ.